ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶ್ವಜೀವರೋಗಿಣಃ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಶಿವ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸೋಮವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಸೋಮವಾಸರದಲ್ಲಿ ಇವತ್ತಿನ ತಿಥಿ ಷಷ್ಠಿ. ಇವತ್ತಿನ ನಕ್ಷತ್ರೆ ರೋಹಿಣಿ ನಕ್ಷತ್ರೆ. ಇವತ್ತಿನ ಸೋಮವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮವಾದಂತಹ ಹೊಸ ಅವಕಾಶಗಳನ್ನು ನೀವು ನೋಡುವಂತಹ ದಿನಮಾನವಾಗಿರುತ್ತೆ. ಜೊತೆಗೆ ವೃತ್ತಿ ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು ಕೂಡ ನಿಮಗೆ ಇವತ್ತಿನ ದಿನಮಾನದಲ್ಲಿ ನೀವು ಕಂಡುಕೊಳ್ಳಬಹುದು. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ನೀವು ಯಾರು ಸ್ವಂತವಾಗಿ ಬಿಸ್ನೆಸ್ ಅಥವಾ ಭೂ ವ್ಯವಹಾರ ಯಾರು ಮಾಡ್ತಿರ್ತೀರಿ ಅವರು ಒಂದಿಷ್ಟು ಹಣಕಾಸುಗಳನ್ನು ನಿಮ್ಮ ಕೈಯಿಂದ ಕಳ್ಕೊಳ್ಳುವಂತಹ ಸಂದರ್ಭಗಳಾಗಿರುತ್ತೆ. ವ್ಯಾವಹಾರಿಕವಾಗಿ ತಿಳಿದೇನೆ ನೀವು ತಪ್ಪು ಮಾಡಿ ದುಡುಕು ಮಾತಾಡೋದ್ರಿಂದ ನಿಮ್ಮ ವ್ಯವಹಾರಗಳಲ್ಲಿ ಹಿನ್ನಡೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಮುಂಜಾಗ್ರತೆ. ಮೇಷರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಶಿವಾಲಯ ದರ್ಶನ, ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ನೀವು ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುವಂತಹ ಅವಕಾಶ. ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಆರ್ಥಿಕ ಲಾಭದಲ್ಲಿರುವಂತಹ ಶುಭ ದಿವಸವಾಗಿರುತ್ತೆ. ಈ ದಿವಸದಲ್ಲಿ ನಿಮ್ಮ ಎಲ್ಲ ಕನಸುಗಳ ಪ್ರಗತಿಗಳ ಕಡೆ ಹೋಗುವಂಥದ್ದು. ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ನಿಮ್ಮ ಒಂದಷ್ಟು ಉದ್ಯೋಗಗಳಾಗಿರ್ಬೋದು, ಎಲ್ಲ ಪ್ರಶಂಸೆಗಳಲ್ಲಿ ಇರುತ್ತೆ. ಜೊತೆಗೆ ಗೌರವ ಸನ್ಮಾನಗಳು ಕೂಡ ಇವತ್ತಿನ ದಿವಸದಲ್ಲಿ ನಿಮಗೆ ವಿಶೇಷವಾಗಿ ಸಿಗುತ್ತೆ. ಲಭಿಸುವುದರ ಜೊತೆಗೆ ನೀವು ಅದನ್ನು ಉಳಿಸಿಕೊಳ್ಳುವಂತಹ ಕೆಲಸ ಕಾರ್ಯಗಳನ್ನು ಮತ್ತೆ ಜವಾಬ್ದಾರಿತವ ಮಾಡುವಂತಹ ಶುಭ ಕಾಲ. ವೃಷಭ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಕುಲದೇವತೆಯ ಸ್ತ್ರೀ ದೇವತೆಯ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನೂತನವಾಗಿ ಸಾಲ ಪಡೆದುಕೊಳ್ಳುವ ಪ್ರಯತ್ನ ನಿಮ್ಮಲ್ಲಿರುತ್ತೆ. ಜೊತೆಗೆ ಮನಸ್ಸಿಗೆ ಒಂದಷ್ಟು ಘಟನೆಗಳು ನಡೆದಿರೋದ್ರಿಂದ ಭಯದ ವಾತಾವರಣದಲ್ಲಿ ಇವತ್ತಿನ ದಿನಮಾನವನ್ನು ಕಳೆಯುವಂತಹ ಸಂದರ್ಭವಾಗಿರುತ್ತೆ. ಜೊತೆಗೆ ಗೃಹ ಉಪಯೋಗಿಗಳ ವಸ್ತುಗಳನ್ನು ಕಳೆದುಕೊಳ್ಳುವಂಥದ್ದು, ಕೈತಪ್ಪಿ ಏನೋ ಹೊಡೆದಾಡ್ಕೊಳ್ಳುವಂಥದ್ದು ಅಥವಾ ಏನೋ ಒಂದು ಕೆಟ್ಟು ಹೋಗುವಂಥ ಸಂದರ್ಭವಾಗಿರುತ್ತೆ. ಹಾಗಾಗಿ ಇವತ್ತಿನ ಎಚ್ಚರಿಕೆಯಿಂದ ಹೆಜ್ಜೆ ನೀಡುವಂಥದ್ದು ಇವತ್ತಿನ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಪೆಟ್ಟು ಮಾಡ್ಕೊಳ್ಳುವಂಥ ಸಂದರ್ಭಗಳಾಗಿರುತ್ತೆ. ಹಾಗಾಗಿ ಎಚ್ಚರಿಕೆ. ಮಿಥುನ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನೀವು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ತಾಳ್ಮೆ ವಹಿಸತಕ್ಕದ್ದು. ಜೊತೆಗೆ ಆತುರ ಪಟ್ಟರೆ ತೊಂದರೆಗಳಂತೂ ನಿಮಗೆ ಕಟ್ಟಿಟ್ಟ ಬುತ್ತಿ. ಜೊತೆಗೆ ವ್ಯವಹಾರಗಳಲ್ಲಿ ನಿಮ್ಮ ತಾಳ್ಮೆಯಿಂದ ಲಾಭದ ಕಡೆ ಇರುವಂತಹ ಶುಭ ದಿವಸ. ಸಾಧಾರಣ ದಿನದಲ್ಲಿ ಯಥೇಚ್ಛವಾದಂಥ ಲಾಭ ನೋಡುವಂಥ ಶುಭ ಕಾಲವಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಎಚ್ಚರಿಕೆಯಾಗಿ ಇರಬೇಕು. ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ವೈದ್ಯಕೀಯ ತಪಾಸಣೆ ಒಳಿತು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಶಿವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ನಿಮಗೆ ಸಾಕಷ್ಟು ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಕೆಡುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ಮನೆಯ ಒಳಗಡೆ ಹೊರಗಡೆ ಒಂದಷ್ಟು ಕಿರಿಕಿರಿ ಇರುವಂತಹ ಸಂದರ್ಭ. ಜೊತೆಗೆ ಅವರ ವ್ಯವಹಾರಗಳಲ್ಲಿ ಅವರವರು ಯಥೇಚ್ಛ ಗಮನ ಕೊಟ್ಟರೂ ಲಾಸ್ ಆಗುವಂತಹ ಸಂದರ್ಭವಾಗಿರುತ್ತೆ. ದ್ರವ್ಯ ವ್ಯಾಪಾರಿಗಳಿಗೆ ಯಾರು ಚಿನ್ನ ಆಭರಣಗಳು ಅಥವಾ ತಿಳಿದಿರೋ ಮಟ್ಟಿಗೆ ಪಾನೀಯ ವ್ಯಾಪಾರಿಗಳು ಯಾರಿರ್ತಾರೆ ಅವರಿಗೊಂದಷ್ಟು ಶುಭ ದಿವಸವಾಗಿರುತ್ತೆ, ಲಾಭದಾಯಕ ದಿನಮಾನವಾಗಿರುತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ, ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಮುಂದಿನ ರಾಶಿ
ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಆರೋಗ್ಯದಲ್ಲಿ ಉತ್ತಮ ಅಭಿವೃದ್ಧಿ, ಕುಟುಂಬದಲ್ಲಿ ಒಂದಷ್ಟು ಘರ್ಷಣೆಗಳು, ವಿವಾದಗಳು ನಿಮಗೆ ಎದುರಾಗುವಂಥ ಸಂದರ್ಭ. ಖರ್ಚು ಕಡಿಮೆ ಆದರೂ ನಿಮಗೆ ಆದಾಯದ ಮೂಲ, ನೀವು ಕೂಡಿಟ್ಟಂಥ ಹಣ ಖಾಲಿಯಾಗುವಂಥ ಸಂದರ್ಭಗಳಾಗಿರುತ್ತೆ. ಈ ದಿವಸದಲ್ಲಿ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಕಾರ್ಯಗಳನ್ನು ನೀವು ಮಾಡಬಹುದು. ನೂತನ ಕೆಲಸಗಳಿಗೆ ಶುಭ ಕಾಲ. ಕನ್ಯಾ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ, ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಬಹಳ ದಿನಗಳಿಂದ ಒಂದಷ್ಟು ಕಾಡುತ್ತಿದ್ದಂತಹ ದೈಹಿಕ ಆರೋಗ್ಯಗಳು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಬಹು ನಿಧಾನಗತಿ ಸಾಗುವಂತಹ ಸಂದರ್ಭಗಳಾಗಿರುತ್ತೆ. ವ್ಯವಹಾರಗಳಲ್ಲಿ ಒಂದಷ್ಟು ಧನಾತ್ಮಕ ಆದಾಯಗಳು, ವೃತ್ತಿ ಆದಾಯಗಳು ಬಂದರೂ ಸಮಸ್ಯೆಗಳಲ್ಲೇ ಈ ಹಣ ನಾನು ಏನು ಸಂಪಾದನೆ ಮಾಡಬೇಕು ಅನ್ನುವಂತಹ ಸಂದರ್ಭಗಳಾಗಿರುತ್ತೆ. ಎಚ್ಚರಿಕೆಯಿಂದ ಧರ್ಮ ಸಮೇತವಾಗಿ ಇವತ್ತಿನ ಹಣವನ್ನು ತಗೊಂಡು ನಿಮ್ಮದಲ್ಲ ಬೇಡ. ತುಲಾರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ದುಂ ದುರ್ಗಾಯೈ ನಮಃ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಉಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸೌಖ್ಯವಾದ ಪ್ರಗತಿಯನ್ನು ಸಹ ನೋಡಬಹುದು. ಸಂತಾನ ಇಲ್ಲದವರಿಗೆ ಸಂತಾನದ ಯೋಗ ಫಲವನ್ನು ಇವತ್ತಿನ ದಿವಸದಲ್ಲಿ ಕಾಣುವಂತಹ ಶುಭ ಸಂತೋಷ ಕುಟುಂಬದಲ್ಲಿ. ಮತ್ತೆ ಯಾರಿಗೆ ಈ ದಿವಸದಲ್ಲಿ ಹೊಸ ಕೆಲಸಗಳು, ಹೊಸ ನೂತನ ವ್ಯವಹಾರಗಳು, ಮತ್ತೆ ಉದ್ಯೋಗದಲ್ಲಿಲ್ಲದ ಹೊಸ ಉದ್ಯೋಗಗಳು, ಎಲ್ಲರಿಗೂ ಪ್ರಮುಖ ಕಾರಣಗಳಿಂದ ನಿಮ್ಮ ಒಂದು ಯಾವುದೋ ಒಂದು ಪುಣ್ಯ ಕಾರಣಗಳಿಂದ ನಿಮಗೆಲ್ಲ ಸಿಗುವಂಥ ಶುಭ ಕಾಲವಾಗಿರುತ್ತೆ. ಹಾಗಾಗಿ ನಿಮ್ಮ ಯಾರ ನಂಬಿಕೆ ಮೇಲೆ ಕೆಲಸ ಮಾಡಬೇಡಿ. ಮಧ್ಯವರ್ತಿಗಳಿಂದ ಒಂದಷ್ಟು ತೊಂದರೆಗಳಿಗೀಡಾಡುವಂಥ ಸಂದರ್ಭ ಆಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ದೂರದ ಬಂಧುಗಳ ಶುಭ ಕಾರ್ಯದಿಂದ, ಅಂದರೆ ದೂರದ ಬಂಧುಗಳ ಒಂದಷ್ಟು ಆಗಮನಗಳಿಂದ ನಿಮಗೆ ಸಂತೋಷವಾಗುವಂತಹ ಸಂದರ್ಭ. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಕ್ರೋಢೀಕರಣವಾಗುವಂತಹ ಶುಭ ದಿವಸವಾಗಿರುತ್ತೆ. ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ. ಕುಟುಂಬದಲ್ಲಿ ಯಾರೇ ಒಂದಷ್ಟು ಆರೋಗ್ಯ ಕೆಟ್ಟಿದ್ರೆ ಅವರಿಗೆ ಉತ್ತಮವಾಗಿರುವಂತಹ ಆರೋಗ್ಯ ಸುಧಾರಣೆ ಸಹ ನೋಡಬಹುದು. ದಾಂಪತ್ಯದ ಕಲಹಗಳು ತಕ್ಕ ಮಟ್ಟಿಗೆ ವಿಮುಕ್ತರಾಗಿ ಸಂತಸಮಯ ಕುಟುಂಬದಲ್ಲಿರುವಂತಹ ಶುಭ ದಿವಸ. ಧನಸ್ಸು ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಕೃಷಿಕರಿಗೆ, ಧಾನ್ಯಗಳ ಮಾರಾಟಗಾರರಿಗೆ, ಜವಳಿ ವ್ಯಾಪಾರಗಾರರಿಗೆ ಲಾಭದಾಯಕ ದಿನಮಾನವಾಗಿರುತ್ತೆ. ಅಲಂಕಾರಿಕ ಮತ್ತು ವಸ್ತುಗಳ ಮಾರಾಟಗಾರರಿಗೆ ಧನಾಗಮನವಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮ ಪ್ರಗತಿಯನ್ನು ಸಹ ನೋಡಬಹುದು. ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರತಕ್ಕದ್ದು. ಇವತ್ತಿನ ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ, ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಮಾನಸಿಕವಾಗಿ ಶಾಂತಿ, ನೆಮ್ಮದಿ ಈ ದಿನದಲ್ಲಿ ನೋಡುವಂಥ ಶುಭ ಕಾಲ. ದೈಹಿಕ ಆರೋಗ್ಯಗಳಿಂದ ತಕ್ಕ ಮಟ್ಟಿಗೆ ವಿಮುಕ್ತರಾಗಲಿದ್ದೀರಿ. ಜೊತೆಗೆ ಇವತ್ತಿನ ವೈಮನಸ್ಸುಗಳು, ಯಾವುದೇ ವೈಮನಸ್ಸುಗಳು, ಕೌಟುಂಬಿಕ ಕಲಹಗಳಿದ್ರೆ, ವಿವಾದಗಳಿದ್ರೆ ಎಲ್ಲ ದೂರವಾಗಿ ಶುಭದಾಯಕವಾದ ದಿನಮಾನವಾಗಿರುತ್ತೆ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನೆ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಬಂಧು ಮಿತ್ರರಿಂದ ಇದ್ದ ಕಲಹಗಳು ಅಥವಾ ದೂರ ಸಂಬಂಧಿಗಳ ಕಲಹಗಳು ದೂರವಾಗಿ ಸಂಪನ್ಮೂಲಗಳು ಕ್ರೋಢೀಕರಣವಾಗುವಂತಹ ಸಂದರ್ಭ. ಗೃಹ ನಿರ್ಮಾಣದ ಕೆಲಸದಲ್ಲಿ ಯಾರು ತೊಡಗಿರ್ತೀರಿ ಅವರಿಗೆ ಉತ್ತಮ ಪ್ರಗತಿಯನ್ನು ಸಹ ನೋಡಬಹುದು. ಶಿಕ್ಷಕರಿಗೆ ಮತ್ತು ಆಹಾರ ಪದಾರ್ಥಗಳ ಮಾರಾಟಗಾರರಿಗೆ ಶುಭದಾಯಕವಾದ ದಿನಮಾನ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.